ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸುಲಭವಾಗಿ ಹಾಗೆ ಕ್ವಿಕ್ಕಾಗಿ ಮಶ್ರೂಮನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಶ್ರೂಮಲ್ಲಿ ತುಂಬಾ ವೆರೈಟಿಯಾಗಿ ರೆಸಿಪೀಸ್ನ ಮಾಡ್ಬೋದು, ಹಾಗೆ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು. ಬನ್ನಿ ಇನ್ಯಾಕೆ ತಡ, ಮಶ್ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಮೊದಲಿಗೆ ಮಶ್ರೂಮ್ ನಾನಿಲ್ಲಿ ಒಂದು ಬಾಕ್ಸ್ನಷ್ಟು ಅಂದರೆ 250 ಗ್ರಾಮ್ನಷ್ಟು ಮಶ್ರೂಮನ್ನು ತೊಗೊಂಡು ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಕೆಲವರು ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಆದರೆ ಮೈದಾ ಹಿಟ್ಟನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಮೈದಾ ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ನೀರನ್ನು ಚಿಮುಕಿಸ್ಕೊಳ್ಬೇಕು. ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಒಟ್ಟಿಗೆ ಹಾಕೋದು ಬೇಡ, ಸ್ವಲ್ಪ ಸ್ವಲ್ಪ ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಹಾಕಿ ಇದನ್ನು ರಬ್ ಮಾಡ್ಕೊಳ್ಬೇಕು. ನಾವು ಎಷ್ಟೇ ಹೈಜಿನಿಕ್ ಆಗಿರೋ ಮಶ್ರೂಮ್ ತಂದ್ರೂ ಸ್ವಲ್ಪ ಗೊಬ್ಬರ ಮಣ್ಣು ಇದ್ದೇ ಇರುತ್ತೆ. ಹಾಗಾಗಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಕೈ ಆಡಿಸ್ತಾ ತೊಳ್ಕೊಳ್ಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಕಪ್ಪಾಗಿರುತ್ತಲ್ಲ, ಅದು ಬೇಗ ಸಪ್ರೇಟ್ ಆಗಿಬಿಡುತ್ತೆ. ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ನೀರನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಈಗ ಕೈ ಆಡಿಸ್ತಾ ಮತ್ತೆ ಸ್ವಲ್ಪ ತೊಳ್ಕೊಳ್ಬೇಕು. ತೊಳೆದು ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೀನ್ ಮಾಡಿಕೊಂಡು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮಶ್ರೂಮನ್ನು ಒಂದೆರಡು ಸರಿ ಇದೇ ರೀತಿ ನಾವು ತೊಳ್ಕೊಂಡ್ರೆ ತುಂಬಾ ನೀಟಾಗಿಬಿಡುತ್ತೆ. ಯಾಕೆಂದರೆ ಸಾಮಾನ್ಯವಾಗಿ ಮಶ್ರೂಮಲ್ಲಿ ಕಪ್ಪಾಗಿದ್ದೇ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಮೊದಲನೇ ಸರಿ ವಾಶ್ಗೆ ಎಷ್ಟು ನೀಟಾಗಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೀರಾ ಅಲ್ವಾ. ಈಗ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳೋಣ. ನೋಡಿ, ವಾಶ್ ಮಾಡಿರೋ ನೀರು ನೀವು ನೋಡ್ಬೋದು ಎಷ್ಟು ಕಪ್ಪಾಗಿ ಬಂದಿದೆ ಕೆಲವೊಂದೆಲ್ಲನೂ ಅಂತ. ಈ ರೀತಿ ಫ್ಲೋಟ್ ಆಗುತ್ತೆ. ಈಗ ಅದನ್ನು ಹೊರಗಡೆ ಚೆಲ್ಲಿ ಮತ್ತೆ ನಾನು ಅದೇ ಬಟ್ಲಿಗೆ ವಾಶ್ ಮಾಡಿಟ್ಕೊಂಡಿರೋ ಮಶ್ರೂಮು ಹಾಗೆ 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಸೇರಿಸಿ ಮತ್ತೆ ಅದೇ ರೀತಿ ಮಿಕ್ಸ್ ಮಾಡಿ ಕೊಡಬೇಕು. ಮತ್ತು ಸ್ವಲ್ಪ ರಬ್ ಮಾಡಿನೂ ಕೊಡಬೇಕು. ಮಾಡಿಕೊಟ್ಟು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಕೊಡಬೇಕು. ಈ ರೀತಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಬೇಕಾದ್ರೇ ಗೊತ್ತಾಗ್ಬಿಡುತ್ತೆ. ಮಶ್ರೂಮಲ್ಲಿ ಇರುತ್ತಲ್ವ ಕಪ್ಪಾಗಿ, ಅದೆಲ್ಲ ಫ್ಲೋಟ್ ಆಗೋಕ್ಕೆ ಶುರುವಾಗುತ್ತೆ ಮತ್ತು ಈಸಿಯಾಗಿ ಸಪ್ರೇಟ್ ಆಗಿಬಿಡುತ್ತೆ ಕೂಡ. ನೋಡಿ, ಈಗ ನೀರನ್ನು ಸೇರಿಸ್ಕೊಂಡು ಅದೇ ರೀತಿ ವಾಶ್ ಮಾಡಿಕೊಳ್ಬೇಕು. ಲಾಸ್ಟಲ್ಲಿ ನೀವು ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಿಗೆ ನೀರನ್ನು ಹಾಕ್ಕೊಳ್ಳಿ. ಈ ರೀತಿ ವಾಶ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಬೇಕು. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿದೆ ಅಂದ್ಬಿಟ್ಟು, ಮತ್ತು ನೀರಲ್ಲೂ ಅಷ್ಟೇ ಅಷ್ಟೊಂದು ಕಪ್ಪಾಗಿ ಬಂದಿಲ್ಲ. ಈಗ ಲಾಸ್ಟ್ ಟೈಮ್ ಇದು ಒಂದೆರಡು ಸಾರಿ ಮೈದಾ ಹಿಟ್ಟಲ್ಲಿ ವಾಶ್ ಮಾಡಿಕೊಂಡು ಈಗ ಕ್ಲೀನಾಗಿರೋವಂಥ ನೀರಲ್ಲಿ ಒಂದು ಸರಿ ವಾಶ್ ಮಾಡಿಕೊಂಡ್ರೆ ಸಾಕು. ನೀವು ಕೇಳ್ಬೋದು ಇಲ್ಲಿ ಕಪ್ಪಾಗಿದೆ ಮಶ್ರೂಮು, ಅದನ್ನೇನು ಮಾಡಬೇಕು ಅಂತ. ಅದನ್ನೇನು ರಿಮೂವ್ ಮಾಡೋದು ಬೇಡ, ಯಾಕೆಂದರೆ ಏನು ಉಳ್ಕೊಳ್ಳೋದಿಲ್ಲ. ನಾವು ಮೇಲೆ ಸ್ವಲ್ಪ ಕಪ್ಪಾಗಿರೋಂಥ ಮಶ್ರೂಮು ಅಂತ ಅಂದರೆ ಅದು ನೀರಲ್ಲಿ ಹಾಕಿದ್ಮೇಲೆ ಸ್ವಲ್ಪ ಕಪ್ಪಾಗುತ್ತೆ. ಮತ್ತು ನೀವು ತುಂಬ ಹೊತ್ತು ವಾಶ್ ಮಾಡಿದ್ಮೇಲೆ ಯೂಸ್ ಮಾಡಲಿಲ್ಲ ಅಂದರೆ ಮಶ್ರೂಮು ಬೇಗ ಕಪ್ಪಾಗಿಬಿಟ್ಟು ಹಾಳಾಗುತ್ತೆ. ಹಾಗಾಗಿ ಮಶ್ರೂಮ್ನ ತೊಳೆದ ತಕ್ಷಣ ಯೂಸ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಬೋದು ಅಂತ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಒಂದು ಕಪ್ಪಾಗಿರೋದಿಲ್ಲ, ತುಂಬಾ ನೀಟಾಗಿರುತ್ತೆ. ಹೀಗೆ ಕ್ಲೀನ್ ಮಾಡಿಕೊಂಡು ನೀವು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 3 ಪೀಸಾಗಿ ಕಟ್ ಮಾಡಿಕೊಂಡು ರೆಸಿಪಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.